ಹಾಯ್, ಇವತ್ತಿನ ಕ್ಲಾಸಲ್ಲಿ ಫಿಶ್ ಹೆಂಗೆ ಡ್ರಾ ಮಾಡೋದು ಅಂತ ನೋಡೋಣ. ಫಸ್ಟು ಸೆಮಿ ಸರ್ಕಲ್ ಹಾಕೋದು, ಮೇಲೆ ಬಂದು ಕೆಳಗೆ ಬಂದು ಹಿಂದೆ ಜಾಯಿನ್ ಮಾಡಬಾರ್ದು, ಇಷ್ಟು ಗ್ಯಾಪ್ ಬಿಡಬೇಕು. ಆಮೇಲೆ ಒಂದು ಲೈನ್, ಕೆಳಗೆ ಒಂದು ಲೈನ್. ಇದನ್ನು ಸೆಮಿ ಸರ್ಕಲ್, ಎರಡು ಸೆಮಿ ಸರ್ಕಲಿಂದ, ಒಂದು ಎರಡಿಂದ ಹೀಗೆ ಜಾಯಿನ್ ಮಾಡಬೇಕು. ಇದು ಫಿಶ್ದು ಬಾಲ ಹಿಂದೆ, ಇದು ಬಾಯಿ, ಚಿಕ್ಕದು ಕರ್ವ್ಡ್ ಸರ್ಕಲ್ಲು, ಒಂದು ಸರ್ಕಲ್ ಕಣ್ಣು, ಇನ್ನೊಂದು ಕರ್ವ್ಡ್ ಸರ್ಕಲ್, ಹಾಫ್ ಸರ್ಕಲ್ ಏನಾಗುತ್ತೆ ಹೀಗೆ ಬಾಡಿ ಡಿವೈಡ್ ಮಾಡುತ್ತೆ, ಮುಂದೆ ಮತ್ತು ಬಾಡಿ, ಮುಖ ಮತ್ತು ಬಾಡಿ. ಮತ್ತು ಕೆಳಗಡೆ ಫಿನ್ನು, ಟ್ರಯಾಂಗಲ್ ಬರಿತೀವಲ್ವ, ಹಿಂಗೆ ಒಂದು ಲೈನ್ ಹಾಕಿ ಹಿಂಗೊಂದು ಲೈನ್ ಹಾಕಿ ಒಳಗಡೆಗೆ ಹಾಫ್ ಕರ್ವ್ಡ್ ಸರ್ಕಲ್, ಸೆಮಿ ಸರ್ಕಲ್. ಆಮೇಲೆ ಹೀಗೆ ಲಾಸ್ಟ್ ಕ್ಲಾಸಲ್ಲಿ ಮನೆ ಹೆಂಚು ಹೆಂಗೆ ಬರೆದಿದ್ವಿ ಹಾಗೆ ಫಿಶ್ದು ಇದು ದೇಹದ ಮೇಲಿರೋ, ಬಾಡಿ ಮೇಲಿರೋ ಸ್ಕೇಲ್. ಓಕೆ, ಇವಾಗ ಹೀಗೆ ಇದು ಸ್ಟ್ರೈಟ್ ಲೈನ್ಸ್ ಹಿಂಗೆ ಹಾಕಬೇಕು. ಸೊ ನಮ್ಮ ಫಿಶ್ ರೆಡಿ ಆಗಿದೆ. ಈಗ ಇದನ್ನು ಕಲರ್ ಮಾಡೋಣ. ನಾನು ಆರೆಂಜ್ ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಸೊ ಬಾಡಿ ಎಲ್ಲ ನಾನು ಯೆಲ್ಲೋ ಕಲರ್ ಮಾಡ್ತೀನಿ. ಕಣ್ಣೊಳಗಡೆ ಮಾಡಬೇಡ. ಫಸ್ಟ್ ಲೈಟಾಗಿ ಮಾಡ್ಕೋಬೇಕು, ಬೇಕಾದರೆ ಆಮೇಲೆ ಡಾರ್ಕ್ ಮಾಡ್ಕೋಬೇಕು. ಬಾಲಕ್ಕೆ ಮತ್ತು ಫಿನ್ಸಿಗೆ ನಾನು ಮಾಡ್ತಾ ಇಲ್ಲ ಯೆಲ್ಲೋ ಕಲರು, ಬರೀ ಬಾಡಿಗೆ ಅಷ್ಟೇ ಮಾಡ್ತಾ ಇದ್ದೀನಿ. ನಿಮ್ಮ ಫೇವ್ರೆಟ್ ಕಲರ್ ಕಾಂಬಿನೇಷನ್ ತಗೋಬೇಕು. ಓಕೆ, ಈಗ ಫಿನ್ಸ್ ಮತ್ತು ಟೈಲ್ ಕಲರ್ ಮಾಡ್ತೀನಿ ಆರೆಂಜ್ ಕಲರಿಂದ. ಫಸ್ಟ್ ಎಡ್ಜಸ್ ಎಲ್ಲ ಕಲರ್ ಮಾಡಿಕೊಂಡ್ರೆ ಒಳಗೆ ಕಲರ್ ಮಾಡೋದು ಈಸಿ. ಬೇಕಿದ್ರೆ ಇಲ್ಲಿ ಎಕ್ಸ್ಟ್ರಾ ಕಲರ್ ಕೊಡಬೇಕು ಅಂತ ಅನಿಸಿದ್ರೆ ಇಲ್ಲಿ ಎಕ್ಸ್ಟ್ರಾ ಶೇಡ್, ಆರೆಂಜ್ ಶೇಡ್ ಕೊಡ್ಬೋದು. ಆ್ಯಂಡ್ ಸ್ಕೇಲ್ಸಿಗೂ ಆರೆಂಜ್ ಶೇಡ್ ಕೊಡ್ಬೋದು ಹೀಗೆ.
ಈಗ ಕಣ್ಣು ಮತ್ತು ಬಾಯಿನ ಬ್ಲ್ಯಾಕ್ ಕಲರಲ್ಲಿ ಹೈಲೈಟ್ ಮಾಡೋಣ. ಆ್ಯಂಡ್ ಫಿಶ್ ಬಾಡಿ ಔಟ್ಲೈನ್ಸ್ನ ಕೂಡ ಬ್ಲ್ಯಾಕ್ ಕಲರಲ್ಲಿ ಹೈಲೈಟ್ ಮಾಡ್ಕೊಳ್ಳೋಣ. ನಮ್ಮ ಫಿಶ್ ರೆಡಿ ಆಗಿದೆ. ನೆಕ್ಸ್ಟ್ ಡ್ರಾಯಿಂಗು ಸಿಂಪಲ್ ಗಾರ್ಡನ್ ಫ್ಲವರ್ಸ್. ಹಿಂಗೆ ಒಂದು ಸರ್ಕಲ್, ಸಣ್ಣ ಸರ್ಕಲ್ ಹಾಕ್ಕೊಂಡು ಸುತ್ತ ಸೆಮಿ ಸರ್ಕಲ್ಸ್ ಹಿಂಗೆ ಹಾಕ್ಕೊಳ್ಳೋದು. ಕರ್ವ್ಡ್ ಅಥವಾ ಸೆಮಿ ಸರ್ಕಲ್ಸ್ ಹಿಂಗೆ ಹಾಕಿ ಫ್ಲವರ್ ಮಾಡೋದು. ಗಾರ್ಡನಲ್ಲಿ ಫ್ಲವರ್ಸು ಒಂದೇ ಆರ್ಡ್ರಲ್ಲಿರಲ್ಲ, ಎಲ್ಲಿ ಅಂದರೆ ಅಲ್ಲಿ ಬೆಳೆದಿರುತ್ತೆ. ಸುಮ್ಮನೆ ಹಾಗೆ ರ್ಯಾಂಡಮ್ ಆಗಿ ಹೀಗೆ ಫ್ಲವರ್ಸ್ ಮಾಡ್ಕೊಳ್ಳೋದು. ಈಗ ಇದಕ್ಕೆ ಕಡ್ಡಿ ಕೊಡೋದು. ಸ್ಟ್ರೈಟ್ ಲೈನೇ ಇರಬೇಕು ಅಂತೇನಿಲ್ಲ, ಸ್ಟ್ರೇಟ್ ಲೈನ್ ಇದ್ರೂ ಓಕೆ, ಕರ್ವ್ಡ್ ಲೈನ್ ಇದ್ರೂ ಓಕೆ. ಅದಕ್ಕೆ ಸ್ಟಿಕ್ಸ್ ಕಡ್ಡಿ ಬರೋದ ಮೇಲೆ ಎಲೆ ಬರೆಯೋಣ. ಎಲೆ ಬರೆಯೋದು ತುಂಬ ಈಸಿ. ಹಿಂಗೊಂದು ಕರ್ವ್ಡ್ ಲೈನು, ಹಿಂಗೊಂದು ಕರ್ವ್ ಲೈನ್, ಹಿಂಗೊಂದು ಕರ್ವ್ ಲೈನು, ಹಿಂಗೊಂದು ಕರ್ವ್ ಲೈನ್, ಅದನ್ನೆರಡನ್ನು ಜಾಯಿನ್ ಮಾಡೋದು ಅಷ್ಟೇ, ಸಿಂಪಲ್. ಇವಾಗ ಇದನ್ನು ಕಲರ್ ಮಾಡೋಣ. ಎಲೆಗಳು ಕಲರ್ ಮಾಡೋದು ಮತ್ತು ಸ್ಟಾಕ್ ಕಲರ್ ಮಾಡೋದು ನಾನು ಮಿಸ್ ಮಾಡಿದೆ. ಡಾರ್ಕ್ ಆ್ಯಂಡ್ ಲೈಟ್ ಗ್ರೀನ್ ಕಲರ್ ತೊಗೊಂಡಿದ್ದೀನಿ, ರೆಕಾರ್ಡ್ ಮಾಡೋದು ಮಿಸ್ ಮಾಡಿದೆ. ಸೊ ಎಲೆಗೆ ಲೈಟ್ ಗ್ರೀನ್ ಯೂಸ್ ಮಾಡ್ತಾ ಇದ್ದೀನಿ. ಫಸ್ಟ್ ಔಟ್ಲೈನ್ ಹಿಂಗೆ ಮಾಡಿಕೊಂಡು ಒಳಗಡೆ ಕಲರ್ ಫಿಲ್ ಮಾಡೋದು. ಸ್ಟಾಕ್ಗೆ ಹೀಗೆ ಡಾರ್ಕ್ ಗ್ರೀನಲ್ಲಿ ಹಾಕೊಳ್ಳೋದು ಲೈನ್. ಕರ್ವ್ಡ್ ಅಥವಾ ಸ್ಟ್ರೈಟ್ ಲೈನ್ ಏನು ಹಾಕಿರ್ತೀರ ಅದ್ರ ಮೇಲೆ ತಿದ್ದಬೇಕು. ಈಗ ಹೂಗಳನ್ನ ಕಲರ್ ಮಾಡೋಣ. ಹೂಗಳನ್ನ ಕಲರ್ ಮಾಡೋಕ್ಕೆ ನಾನು ಬ್ರೌನ್ ಮತ್ತು ಯೆಲ್ಲೋ ಕಲರ್ ತೊಗೊಂಡಿದ್ದೀನಿ. ಮಧ್ಯಭಾಗ ಏನಿದೆ ಇದು ಸೆಂಟರ್ ಸರ್ಕಲ್ಲು, ಅದಕ್ಕೆ ಬ್ರೌನ್ ಹಾಕ್ಕೋತೀನಿ. ಹೂಗಳಿಗೆ ಯೆಲ್ಲೋ.
ಸೊ ನಮ್ಮ ಗಾರ್ಡನ್ ಫ್ಲವರ್ಸ್ ರೆಡಿ ಆಯಿತು. ಇವತ್ತಿನ ಡ್ರಾಯಿಂಗ್ ಕ್ಲಾಸಲ್ಲಿ ನಾವು ಫಿಶ್ ಬರೆಯೋದು ಮತ್ತು ಕಲರ್ ಮಾಡೋದು ಹೇಗೆ ಮತ್ತು ಫ್ಲವರ್ಸ್ ಬರೆದು ಕಲರ್ ಮಾಡೋದು ಹೇಗೆ ಅಂತ ಕಲ್ತ್ಕೊಂಡ್ವಿ.